ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಸ್ವಯಂ ಸೇವಕ, ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಜಿಲ್ಲಾ ಗೃಹ ರಕ್ಷಕ ದಳದಿಂದ. ಹುದ್ದೆ ಹೆಸರು ಬಂದ್ಬಿಟ್ಟು ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿ. ಟೋಟಲ್ ಒಟ್ಟು ಹುದ್ದೆಗಳು ಖಾಲಿ ಇರೋದು 202. ಮೆಗಾ ರಿಕ್ರೂಟ್ಮೆಂಟ್ ಇದುವರೆಗೂ ಆಗಿರಲಿಲ್ಲ. ಇಷ್ಟೊಂದು ಸಂಖ್ಯೆಯಲ್ಲಿ ಗೃಹ ರಕ್ಷಕ ಗೃಹ ರಕ್ಷಕಿ ಹುದ್ದೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನೀವು ಬರೀ 10th ಪಾಸ್ ಆಗಿದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ತುಂಬ ಜನ ಕಮೆಂಟ್ಸಲ್ಲಿ 10th ಪಾಸ್ ಹುದ್ದೆಗಳ ಬಗ್ಗೆ ಕೇಳ್ತಿದ್ರು. ಇದು ಕೂಡ ಒಂದು 10th ಪಾಸ್ ಆಗಿರೋ ಹುದ್ದೆ. ಸೊ ವಯೋಮಿತಿ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ 19 ವರ್ಷ ಪೂರ್ಣಗೊಂಡಿರಬೇಕು ಹಾಗೂ ಗರಿಷ್ಠ 50 ವರ್ಷಗಳನ್ನು ಮೀರಿರಬಾರದು. ಪುರುಷ ಅಭ್ಯರ್ಥಿಗಳು ಎತ್ತರ 163 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳು ಎತ್ತರ 150 ಸೆಂಟಿಮೀಟರ್. ನೀವು 19 ಇಯರ್ ಎಬೋವಿಂದ 50 ವರ್ಷ ಈ ರೇಂಜ್ ಒಳಗೆ ಬಂದರೆ ನೀವು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಆಗುತ್ತೆ. ಸೊ ಪುರುಷ ಅಭ್ಯರ್ಥಿಗಳು ನೀವು 163 ಸೆಂಟಿಮೀಟರ್ ಇರಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟರ್ ಇರಬೇಕು. ಆಗ ಮಾತ್ರ ಗೃಹ ರಕ್ಷಕ ಗೃಹ ರಕ್ಷಕಿ ಹುದ್ದೆಗೆ ನಿಮಗೆ ಸೆಲೆಕ್ಟ್ ಆಗೋಕ್ಕೆ ಸಹಾಯಕ ಆಗುತ್ತೆ. ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ತುಂಬ ಜನ ಹೇಳ್ತಿದ್ರು ಈಗ ಅರ್ಜಿಗಳು ಅಪ್ಲೈ ಮಾಡೋಕ್ಕೋಸ್ಕರನೇ ತುಂಬ ಹಣ ಎಲ್ಲ ಖರ್ಚಾಗ್ತಿದೆ ಅಂತ. ಸೊ ಇದಕ್ಕೆ ಅರ್ಜಿ ಶುಲ್ಕ ಇರೋದಿಲ್ಲ. ಸೊ ನಿಮ್ಗೆ ಅಪ್ಲೈ ಮಾಡಿದ್ರು ನಿಮ್ಗೆ ಏನೂ ಲಾಸ್ ಇಲ್ಲ. ಸೊ ಅಪ್ಲೈ ಮಾಡಿ. ಸ್ಯಾಲ್ರಿ ಕೂಡ ಎಷ್ಟು ಅಂತ ಮುಂದೆ ತಿಳಿಸಿದ್ದೀನಿ. ಅರ್ಜಿ ಸಲ್ಲಿಸುವ ವಿಳಾಸ: ನೀವು ಜಿಲ್ಲಾ ಸಮಾದೇಶ ಕಚೇರಿ, ಗೃಹ ರಕ್ಷಕ ದಳ, ಸರ್ವೋದಯ ನಗರ, ದಿವೇಕರ್ ಕಾಮರ್ಸ್ ಕಾಲೇಜ್ ಎದುರಿಗೆ, ಕೋಡಿವಾಗ, ಕಾರವಾರ. ಇಲ್ಲಿಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇದು ಅರ್ಜಿ ವಿಳಾಸ. ದಿನಾಂಕಗಳು ಬಂದ್ಬಿಟ್ಟು ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋದು 19 ಜನವರಿ 2024. ಕೊನೆಯ ದಿನಾಂಕ ಬಂದ್ಬಿಟ್ಟು 29 ಫೆಬ್ರವರಿ 2024. ಸೊ ಅಷ್ಟರೊಳಗೆ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಒಂದು ಸತಿ ನೋಟಿಫಿಕೇಷನ್ನ ಇನ್ನೊಂದು ಸತಿ ನೀಟಾಗಿ ಕ್ಲಿಯರಾಗಿ ಓದ್ಕೊಬಿಟ್ಟು ಮತ್ತೆ ಆ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಕೆಳಗಡೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ.